ಮತ ಚೋರಿಯ ಜೊತೆಗೆ ನನಗೆ ಮೂರು ಕಾರಣಗಳನ್ನು ಹೇಳಿ ಯಾಕಿವತ್ತು ಈ ರೀತಿಯ ಸೋಲು ಒಂದಾದ ಮೇಲೆ ಒಂದರಂತೆ ಆಗ್ತಾ ಇದೆ. ನಿಮ್ಗೆ ಅನ್ಸಲ್ವಾ ಸಾಮಾಜಿಕ ಸಮೀಕರಣಗಳ ದೃಷ್ಟಿಯಿಂದ ಯು ನೋ ದ ಬ್ಯಾಕ್ವರ್ಡ್ ಪಾಲಿಟಿಕ್ಸ್ ಬೆಟರ್. ಯಾದವ ಮುಸ್ಲಿಂ ಕಾಂಬಿನೇಷನ್ ಬಿಟ್ರೆ ಬೇರೆ ಮತಗಳು ನಿಮಗೆ ಅದೇ ನಾನು ಹೇಳೋದು ಬೇರೆ ಸಣ್ಣ ಸಣ್ಣ ಜಾತಿಯ ಸಮುದಾಯದ ಮತಗಳು ನಿಮ್ಮ ಕಡೆಯಿಂದ ಆತಂಕದ ದೃಷ್ಟಿಯಿಂದ ಬಿಹಾರದಲ್ಲಿ ನೋಡ್ತವೆ. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಬರ್ತವೆ, ಅಲ್ಲಿ ಯಾಕೆ ಮಹಾಗಠಬಂಧನಕ್ಕೆ ಬರ್ತಾ ಇಲ್ಲ? ಅರ್ಥ ಇಷ್ಟೇ, ಯಾದವ ಆಡಳಿತ ಇನ್ನೊಂದ್ಸಲ ಬಂದರೆ ಅದು ಲಾಲು ಪ್ರಸಾದ್ ಯಾದವ ಕುಟುಂಬ ಆಡಳಿತಕ್ಕೆ ಬಂದರೆ ಎಲ್ಲಿ ಜಂಗಲ್ ರಾಜ್ ಬರುತ್ತೋ ಅನ್ನುವ ಹೆದರಿಕೆ ಇದೆ. ಸರ್ ನೀವು ಹೇಳ್ತಿರೋ ಕಾಂಗ್ರೆಸ್ ನೋಡಿ ಮಂಡಲ ಪಾಲಿಟಿಕ್ಸ್ ನೀವು ಈ ಕತೆ ಹೇಳಲ್ಲ. ಮಂಡಲ ಪಾಲಿಟಿಕ್ಸ್ನಲ್ಲಿ ಕಾಂಗ್ರೆಸ್ನ ತಪ್ಪುಗಳಿಂದಾಗಿ ನೀವು ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಮಾರ್ಜಿನಲ್ ಫೋರ್ಸ್ ಆದ್ರಿ. ಇವತ್ತಿಗೂ ನಿಮ್ಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇವತ್ತು ನೀವು ಹಿಂದುಳಿದ ವರ್ಗ, ನಿಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನನಗೆ ಹಿಂದುಳಿದ ವರ್ಗದ ಬೇಡಿಕೆಗಳು ಗೊತ್ತೇ ಇರಲಿಲ್ಲ, ನನಗೆ ಹಿಂದುಳಿದ ವರ್ಗದ ಪಾಲಿಟಿಕ್ಸೇ ಗೊತ್ತಿರಲಿಲ್ಲ ಅಂತಕ್ಕಂಥದ್ದು. ನಾ ಹೇಳಿ ಸರ್, ಈ ಮಂಡಲ್ ಪಾಲಿಟಿಕ್ಸ್ ಬಗ್ಗೆ ತಾವು ಮಾತನಾಡಿದ್ರಿ. ಇವತ್ತು ಯಾರು ಅವತ್ತು ಮಂಡಲ್ ಪಾಲಿಟಿಕ್ಸನ್ನು ವಿರೋಧ ಮಾಡಿದರು, ಯಾರು ಮಂಡಲ್ ವರದಿಯ ವಿರುದ್ಧ ಯುವಕರನ್ನು ಎತ್ತು ಕಟ್ಟಿ ಅಮಾಯಕ ಹುಡುಗರ ಮೇಲೆ ಪೆಟ್ರೋಲ್ ಸುಟ್ಕೊಳ್ಳೋ ಥರ ಮಾಡಿದರು ಗುಜರಾತ್ನಲ್ಲಿ, ಅದೇ ವ್ಯಕ್ತಿ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ಇವತ್ತು ಬ್ಯಾಕ್ವರ್ಡ್ಸ್ನ ಇವ್ರಿಗೆ ನಮ್ಮ ರವೀಂದ್ರ ರೇಷ್ಮೆ ಸರ್ ಮಾತಾಡ್ತಾ ಇದ್ರು, ನರೇಂದ್ರ ಮೋದಿಗಿಂತಲೂ ಹಿಂದ ನಾಯಕ ಬೇಕೇ ಸರ್. ಯಾರು ಅವತ್ತು ಅಮಾಯಕ ಯುವಕರ ತಲೆಗೆ ವಿಷ ತುಂಬಿ ಮಂಡಲ್ ವರದಿಯನ್ನು ವಿರೋಧಿಸೋದಕ್ಕೆ ರಸ್ತೆಗಿಳಿಸಿ ಅವರ ಮೇಲೆ ಪೆಟ್ರೋಲ್ ಸುಟ್ಕೊಂಡು ಬೆಂಕಿ ಸುಟ್ಕೊಂಡಾಗ ಅದರ ಯಶಸ್ಸನ್ನು ಕ್ಲೈಮ್ ಮಾಡಿಕೊಂಡ್ರೋ ಅವರು ಎಲ್ಲಾದರೂ ಹಿಂದುಳಿದ ವರ್ಗದವರ ಪರವಾಗಿ ಇರೋದಕ್ಕೆ ಸಾಧ್ಯವೇ? EWS ಏನೇ ಆರ್ಗ್ಯುಮೆಂಟ್ ಮಾಡಿದ್ರು ಚುನಾವಣೆಯಲ್ಲಿ ಗೆಲುವು ಸೋಲು ಮುಖ್ಯ. ಹಿಂದುಳಿದ ವರ್ಗದ ಪ್ರಧಾನಮಂತ್ರಿನೇ ಇವತ್ತಿರೋದು. 25 ವರ್ಷದಿಂದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಸತತವಾಗಿ ನಂಬರ್ 1 ರಾಜಕೀಯ ಪ್ರಜ್ಞೆನ ಅವಮಾನ. ರವಿಕುಮಾರ್ ಇದ್ದಾರೆ, ನೀವು ನನಗೆ ರವಿಕುಮಾರ್ ಇದ್ದಾರೆ ಒಂದ್ ನಿಮಿಷ. ರವಿಕುಮಾರ್ ಇದ್ದಾರೆ, ವಿಧಾನ ಪರಿಷತ್ನ ಮುಖ್ಯ ಸಚೇತಕ. ರವಿಕುಮಾರ್ ಅವರೇ, ಕಾಂಗ್ರ್ಯಾಚುಲೇಷನ್ಸ್. ಯಾರಿಗೆ ಕೊಡ್ತೀರಿ ಗೆಲುವಿನ ಶ್ರೇಯಸ್ಸನ್ನ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರಿಗೆ ಕೊಡ್ತೀರಿ ಗೆಲುವಿನ ಈ ಶ್ರೇಯಸ್ಸನ್ನ? ಅಲ್ಲ, ಈ ಗೆಲುವಿನ ಶ್ರೇಯಸ್ಸನ್ನ ನಾವು ಬಿಹಾರದ ಜನತೆಗೆ ಸಮರ್ಪಣೆ ಮಾಡ್ತೇವೆ, ಬಿಹಾರದ ಅಭಿವೃದ್ಧಿಗೆ ಸಮರ್ಪಣೆ ಮಾಡ್ತೇವೆ. ಅದರ ಜೊತೆಗೆ ನಿತೀಶ್ ಕುಮಾರ್ ಈ ಗೆಲುವಿನ ರೂವಾರಿಯ? ಯಾಕಂದ್ರೆ ನರೇಂದ್ರ ಮೋದಿ ಹೆಸರು ಹೇಳ್ಕೊಂಡೆ ಜೊತೆನಲ್ಲಿ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರ ಜೋಡಿ, ಡಬಲ್ ಎಂಜಿನ್ ಸರ್ಕಾರಕ್ಕೆ ಡಬಲ್ ಎನ್ ಜೋಡಿ. ನಿತೀಶ್ ಕುಮಾರ್ ನರೇಂದ್ರ ಮೋದಿ ಡಬಲ್ ಎಂಜಿನ್ ಸರ್ಕಾರಕ್ಕೆ ಡಬಲ್ ಎಂಜಿನ್ ಜೋಡಿ ಏನಿದೆ, ಡಬಲ್ ಎನ್. ನಿತೀಶ್ ಕುಮಾರ್ ನರೇಂದ್ರ ಮೋದಿ ಈ ರೀತಿ ಏನು ನಮ್ಮ ಡಬಲ್ ಎಂಜಿನ್ ಸರ್ಕಾರದ ಮಹಾಶಕ್ತಿ ಇವರಿಬ್ಬರು. ಆ ಹಿನ್ನೆಲೆಯಲ್ಲಿ ಇವರಿಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು. ಬಟ್ ರವಿಕುಮಾರ್, ನಾನು ಸರ್ಕಾಸ್ಟಿಕಲಿ ಆದರೂ ಹೇಳಲೇಬೇಕು, ಡಬಲ್ ಇಂಜಿನ್ನ ಜೊತೆಗೆ ನೀವೇನು 10,000 ನೋಟನ್ನು ಎಲ್ಲರಿಗೂ ತೋರಿಸಿದಿರಿ, ಅದು ಕೂಡ ಗೆಲುವಿನ ರೂವಾರಿ ಅಂತ ಅನಿಸ್ತಾ ಇದೆ. ನೋಡಿ, ನಾನು ಅದನ್ನ ಅಲ್ಲಗಳೆಯೋದಿಲ್ಲ, ಎಸ್ ನಾನು ಒಪ್ಕೊಂತೇನೆ. ಆದರೆ ಅದು ಒಂದೇ ಅಲ್ಲ, ಜಂಗಲ್ ರಾಜ್ ಬೇಡ ಅನ್ನುವಂಥ ವಿಷಯ ಇದೆ. ಇದನ್ನ ನೀವು ತೆಗೆದುಕೊಳ್ಬೇಕು, ಫಸ್ಟ್ ಅದನ್ನು ತೆಗೆದುಕೊಳ್ಳಿ. ನಮಗೆ ತೇಜಸ್ವಿ ಯಾದವ್ ಬೇಡ, ಲಾಲು ಪ್ರಸಾದ್ ಯಾದವ್ ಬೇಡ, ನರೇಂದ್ರ ಮೋದಿ ನಿತೀಶ್ ಕುಮಾರ್ ಅವರು ಬೇಕು ಅನ್ನುವಂಥದ್ದನ್ನು ಮೊದಲು ತೆಗೆದುಕೊಳ್ಳಿ, ಕೊನೆಗೆ ತೆಗೆದುಕೊಳ್ಳಿ 10,000 ರೂಪಾಯಿ. ಇದನ್ನ ನಾವು ಮೊದಲು ಯೋಚನೆ ಮಾಡಬೇಕು. ನಮಗೆ ಬಿಹಾರಕ್ಕೆ ಒಳ್ಳೆ ರಸ್ತೆ ಬೇಕು, ಒಳ್ಳೆ ಎಜುಕೇಶನ್ ಬೇಕು, ನಮಗೆ ಜಂಗಲ್ ರಾಜ್ ಬೇಡ, ಮಹಿಳಾ ಸುರಕ್ಷೆ ಬೇಕು, ಟಾಟಾ ಶೋರೂಮ್ ನಲ್ಲಿ ಹೊಸ ಗಾಡಿಗಳನ್ನ ಎತ್ಕೊಂಡೋಗಿ ಮದುವೆ ಮಾಡ್ತಕ್ಕಂತ ಲಾಲು ಪ್ರಸಾದ್ ಯಾದವ್ ಸರ್ಕಾರ ಬೇಡ. ಬಟ್ 2 ವರ್ಷದ ಸರ್ಕಾರ ಬೇಡ. ಕಲ್ಚರ್ ಅಂತ ನಿಮ್ಮ ಪ್ರಧಾನಮಂತ್ರಿಗಳು, ನಿಮ್ದು ಬಿಡಿ, ದೇಶದ ಪ್ರಧಾನಮಂತ್ರಿಗಳು ಎಲ್ರಿಗೂ ಹೇಳ್ತಾ ಇದ್ರು ಇದೊಂದು ರೇವಡಿ ಕಲ್ಚರ್ ಅಂತ. ಪುಕ್ಕಟೆ ಹಂಚೋದ್ರಿಂದ ಈ ದೇಶದ ಆರ್ಥಿಕತೆ ಹಾಳಾಗುತ್ತೆ ಅಂತ. ಅವ್ರು 2,000 ಹಂಚಿದ್ರೆ ನೀವು 5 ಪಟ್ಟು ಜಾಸ್ತಿ 10,000 ರೂಪಾಯಿ ಡೈರೆಕ್ಟ್ ಅಕೌಂಟಿಗೆ ಕೊಡ್ತಾ ಇದ್ದೀರಿ. ನೋಡಿ, ನಾವು ಉದ್ಯೋಗವನ್ನು ನಿರ್ಮಾಣ ಮಾಡಕ್ಕೆ ಎಷ್ಟು ಬೇಕು ಅಷ್ಟು ಮಿನಿಮಮ್ ಕೊಟ್ಟಿದ್ದೇವೆ. 2,000 ರೂಪಾಯಿ ಕೊಟ್ಟರೆ ಉದ್ಯೋಗ ನಿರ್ಮಾಣ ಆಗೋದಿಲ್ಲ. ಒಂದು ಸಣ್ಣ ಉದ್ಯೋಗ ಶುರು ಮಾಡೋದಕ್ಕೆ 10,000 ರೂಪಾಯಿ ಕೊಟ್ಟಿದ್ದಾರೆ. ಇಟ್ ಈಸ್ ಎ ಸೀಡಿಂಗ್ ಮನಿ.
ಅವರೊಂದು ಉದ್ಯೋಗ ಆರಂಭ ಮಾಡಕ್ 10,000 ರೂಪಾಯಿ ಕೊಟ್ಟಿದ್ದಾರೆ. ಅದ್ರೊಳಗೆ ಒಂದು 25% ರವಿಕುಮಾರ್ ಅವರೇ, ನೀವ್ ಏನೇ ಸಮರ್ಥನೆ ಮಾಡ್ಕೋಬಹುದ್ರಿ. ಪ್ರಶಾಂತ್ ರೋಡ್ ಸೈಡ್ ಪಾನ್ ಶಾಪ್ ಇಟ್ಟಿರೋನು ತನ್ನ ಪಾನ್ ಶಾಪ್ ಅನ್ನು ಇನ್ನೊಂದ್ ಸ್ವಲ್ಪ ವಿಸ್ತರಣೆ ಮಾಡೋದಕ್ಕೆ 10,000 ರೂಪಾಯಿ ಸಾಲ ಬೇಕು ಅಂತ ಬ್ಯಾಂಕಿಗೆ ಹೋದ್ರೆ 100 ಡಾಕ್ಯುಮೆಂಟ್ ಕೇಳ್ತಾರೆ. 100 ಡಾಕ್ಯುಮೆಂಟ್ ಕೇಳ್ತಾರೆ ಬ್ಯಾಂಕ್ನವರು. 1,40,00,000 ಮಹಿಳೆಯರ ಅಕೌಂಟ್ಗೆ 10,000 ಹಾಕಿ ಉದ್ಯೋಗ ಶುರು ಮಾಡೋದಕ್ಕೆ ಸೀಡಿಂಗ್ ಮನಿ ಅಂದ್ರೆ ಅರ್ಥ ಏನು ಕೇಳಬಾರ್ದು ಕೊಟ್ಬಿಡ್ಬೇಕು ಅಂತ ಹೇಳ್ತೀರಾ? ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇರೋದು ನಾನು. ಒಂದು ಸುವ್ಯವಸ್ಥಿತವಾಗಿರುವಂತ ಸರ್ಕಾರ, ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸರ್ಕಾರ, ಒಂದು ಡಿಸಿಪ್ಲಿನ್ ಗವರ್ನಮೆಂಟ್, ಒಂದು ಅಕೌಂಟಬಲ್ ಗವರ್ನಮೆಂಟ್, ಒಂದು ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ ಡಿಸಿಪ್ಲಿನ್ ಆಗಿ ಮಾಡ್ಬೇಕಾಗತ್ತೆ. ಅದೇ ಕರ್ನಾಟಕದ ಸರ್ಕಾರ ಕೊಟ್ಬಿಡಿ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊಟ್ರೆ ಅದೇನ್ ಕರ್ನಾಟಕ ಸರ್ಕಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ರವಿಕುಮಾರ್ ಅವರ ಅದೇನ್ ಸಿದ್ದರಾಮಯ್ಯ ಸರ್ಕಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದುಡ್ಡು ಕೊಟ್ರೆ ನೀವು ಅದನ್ನ ಆಮಿಷ ಅಂತ ಕೆಲವೊಂದ್ಸಲ ಅಂತೀರಿ, ಗ್ಯಾರಂಟಿಗಳನ್ನ ಕೊಟ್ಟು ರಾಜ್ಯದ ಆರ್ಥಿಕತೆಯನ್ನ ಹಳ್ಳ ಹಿಡಿಸಿದ್ರು ಅಂತೀರಿ. ನಿಮ್ದು ಮಹಾರಾಷ್ಟ್ರದಲ್ಲಿ ಕೊಟ್ಬಿಟ್ರೆ ಅದು ಡಿಸಿಪ್ಲಿನ್ಡ್ ಆಗುತ್ತೆ. ಬಿಹಾರದಲ್ಲಿ ನೀವು ಹಳ್ಳ ಹಿಡಿದಿರೋದ್ರಿಂದ ಹೇಳ್ತಾ ಇದ್ದೇವೆ. ನಾನು ಹೇಳ್ತೇನೆ, ಸರ್ಕಾರವನ್ನ ಹಳ್ಳ ಹಿಡಿಸಿ ಹಿಂಗ್ ಕೊಡ್ತಿರೋದ್ರಿಂದ ಹೇಳ್ತಾ ಇದ್ದೀವಿ. ನಾವು ಕೊಡ್ತಾ ಇರೋದನ್ನ ಟೀಕೆ ಮಾಡ್ತಾ ಇಲ್ಲ. ರವಿಕುಮಾರ್, ಒದ್ದಾಟ ಇದೆ ಬಿಡಿ, ನಿಮಗೆ ಸಮರ್ಥನೆ ಮಾಡ್ಕೊಳ್ಳೋದು ಒದ್ದಾಟ ಇದೆ. ಅವ್ರಿಗೂ ಕೂಡ ಕೊಡೋದನ್ನ ನಾವು ರವಿಕುಮಾರ್, ಒಂದ್ ನಿಮಿಷ ಹೇಳ್ತೀನಿ. ಬಿಹಾರದ ಬಿಜೆಪಿ ಅವರು ಮತ್ತು ನಿತೀಶ್ ಕುಮಾರ್ ಒಂದು ಜಾಯಿಂಟ್ ಕಮಿಟಿ ಮಾಡಿ ಚರ್ಚೆ ಮಾಡ್ತಾ ಇದ್ರು ಏನು ಕೊಡಬೇಕು ಅಂತ. ಹೇಮಂತ್ ಬಿಸ್ವಾ ಶರ್ಮಾ ಅವತ್ತು ಪಟ್ನಾದಲ್ಲಿದ್ರು. ಅವ್ರ ಜೊತೆ ಚರ್ಚೆ ನಡೆಸಬೇಕಾದ್ರೆ ಅವ್ರು ಹೇಳಿದ್ರಂತೆ, ಈ ತಿಂಗಳ 2,000 ಕೊಟ್ಟರೆ ಬರ್ಡನ್ ಆಗುತ್ತೆ, 2,000ರಿಂದ ಏನಾಗಲ್ಲ, ನೀವು ಒಂದು ಒಳ್ಳೆ ಕೆಲಸ ಮಾಡಿ ನಿಮ್ಗೆ ಗೆಲ್ಲುವು ದಾಖಲಿಸ್ಬೇಕಾದ್ರೆ ಒಂದ್ಸಲ 10,000 ಕೊಡಿ, ಆಮೇಲೆ ಹೇಳಿ ನೀವು ಏನಾದರೂ ರಿಪೋರ್ಟ್ ತೆಗೆದುಕೊಂಡು ಬನ್ನಿ, ಸಬ್ಮಿಟ್ ಮಾಡಿ 1 ಲಕ್ಷ 2 ಲಕ್ಷ ಆಮೇಲೆ ಕೊಡ್ತೀನಿ ಅಂತ, ಚುನಾವಣೆ ಆದಮೇಲೆ ನೋಡೋಣ ಮುಂದೇನಾಗುತ್ತೆ, ಒಂದ್ಸಲ 10,000 ಕೊಟ್ಬಿಡಿ, ನೋಡಿ ಹೆಂಗೆ ಜಯ ಆಗುತ್ತೆ ಅಂತ. ಆ ನಂಬರ್ಸ್ ನೋಡಿದ್ರೆ ನನಗೆ ಹಂಗೆ ಅನಿಸ್ತಾ ಇದೆ. ಹೇಮಂತ್ ಬಿಸ್ವಾ ಶರ್ಮಾರ ಪೊಲಿಟಿಕಲ್ ಅಕ್ಯುಮನ್ ಈ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ 2,000 2,500 ತಿಂಗಳ ಯಾಕೆ ಕೊಡೋದು? 10,000 ಕೊಟ್ಬಿಡಿ ಆ ಕಡೆ ಅಂತ. ಆ ಚರ್ಚೆ ಏನಾಗಿತ್ತು ಅದ್ ನನಗೆ ಗೊತ್ತಿಲ್ಲ. ಬಟ್ ಒಂದು, ಬಿಹಾರದಲ್ಲಿ NDA ಬೇಕು ಅಭಿವೃದ್ಧಿಗೆ ಅನ್ನುವಂಥದ್ದನ್ನ ಜನ ನಿರ್ಧಾರ ಮಾಡಿದ್ದಾರೆ. ಇವತ್ತು ಅಕಸ್ಮಾತ್ ಅಭಿವೃದ್ಧಿ ಏನಾದ್ರು ಆಗಿದ್ರೆ ಅದು NDA ಆಡಳಿತದಲ್ಲಿ, ನಿತೀಶ್ ಕುಮಾರ್ ಅವ್ರ ನೇತೃತ್ವದಲ್ಲಿ, ನಮ್ಮ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಅನಿವಾರ್ಯತೆ ಬಂತು. ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಕೈ ಹಿಡಿದಿದ್ದಾರೆ ಅನ್ನುವಂಥದ್ದು ಇದು ನಿಸ್ಸಂಶಯವಾಗಿರ್ತಕ್ಕಂಥ, ಪ್ರಶ್ನಾತೀತವಾಗಿರ್ತಕ್ಕಂಥ ಉತ್ತರವನ್ನ ಬಿಹಾರದ ಮಹಾಜನತೆ ಕೊಟ್ಟಿದ್ದಾರೆ. ರವಿಕುಮಾರ್ ಅವರು, ನಾನು ಈ ಪಾಲಿಟಿಕ್ಸ್ ದೃಷ್ಟಿಯಿಂದ ಒಂದು ಪ್ರಶ್ನೆ ಕೇಳ್ತೀನಿ. ಕರ್ನಾಟಕದ ರಾಜಕಾರಣವನ್ನು ಹೋಲಿಸೋದಾದ್ರೆ, ನೀವು ಕರ್ನಾಟಕದ BJPಯ ದೊಡ್ಡ ಲ್ಯಾಕುನ ಅಂದರೆ ನಿಮಗೆ ಬ್ಯಾಕ್ವರ್ಡ್ ಓಟ್ಸ್ಗಳನ್ನು ತೆಗೆದುಕೊಳ್ಳುವ ಶಕ್ತಿ ಇಲ್ಲ. ಇಡೀ ದೇಶದಲ್ಲಿ ನಿಮ್ಗೆ ಆ ಶಕ್ತಿ ಇದೆ. ಮಧ್ಯಪ್ರದೇಶದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಬಿಹಾರದಲ್ಲಿದೆ, ಅದಕ್ಕೆ ಗೆಲ್ತಾ ಇದ್ದೀರಾ. ಕರ್ನಾಟಕದಲ್ಲಿ ಸಣ್ಣ ಸಣ್ಣ ಹಿಂದುಳಿದ ಸಮುದಾಯಗಳನ್ನು ನೀವು ಹಿಂದುತ್ವ ಹೇಳ್ತೀರಿ, ಆದರೆ ಲಿಂಗಾಯತ ಒಕ್ಕಲಿಗ ಪಾರ್ಟಿಯಾಗಿ ಉಳ್ಕೊಂಡಿದ್ದೀರಿ. ಪ್ಯೂರ್ಲಿ ಸೋಷಿಯಲ್ ಕಾಂಬಿನೇಷನ್ ದೃಷ್ಟಿಯಿಂದ ನೋಡಿದಾಗ ಆ ಲ್ಯಾಕುನ ಬಿಹಾರದಲ್ಲಿ ಗೆಲುವನ್ನು ತರ್ತಾ ಇದೆ, ಕರ್ನಾಟಕದಲ್ಲಿ ನಿಮಗೆ ಬಹುಮತವನ್ನು ಕೂಡ ತರ್ತಾ ಇಲ್ಲ ಅಂತ ಅನಿಸ್ತಾ ಇಲ್ವಾ? ನೋಡಿ, ನಾವು ವಾಸ್ತವಿಕವಾಗಿ ಸತ್ಯಕ್ಕೆ ಹತ್ತಿರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಯೋಜನೆಯನ್ನು ಮಾಡಬೇಕು, ಪ್ಲಾನ್ ಮಾಡಬೇಕು, ಮಾಡ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಸುಮ್ಮನೆ ಹೆಸರು ತೆಗೆದುಕೊಂಡಿದ್ದಾರೆ ಅಷ್ಟೇ. ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಹೇಳಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಯನ್ನು ಅವರೇನು ಮಾಡ್ತಾ ಇಲ್ಲ. ಉದಾಹರಣೆಗೆ ಹೇಳೋದಂತಾದ್ರೆ OBC ಅವರಿಗೆ, ಸಣ್ಣ ಕಮ್ಯುನಿಟಿ ಅವರಿಗೆ ಬಿಜೆಪಿ ಸರ್ಕಾರ ಇದ್ದಾಗ ಏನು ನಾವು ಹಣವನ್ನು ಕೊಟ್ಟಿದ್ವಿ ನಿಗಮಗಳಿಗೆ, ಅಷ್ಟು ಹಣವನ್ನು ಈ ಸರ್ಕಾರ ಕೊಡಲಿಲ್ಲ. ಯಾರು ಸಿದ್ದರಾಮಯ್ಯ ಅವರು ಬಂದ ಮೇಲೆ OBC ಅವರು ಹಿಂದುಳಿದಿದ್ದಾರೆ ವಿನಃ ಮುಂದುವರೆದಿಲ್ಲ ಅನ್ನುವಂಥದ್ದನ್ನು ನಾನು ಅಂಶಗಳ ಸಮೇತ ಬೇಕಾದ್ರೆ ಒಂದು ಸ್ವಲ್ಪ ಪ್ರಿಪೇರ್ಡ್ ಆಗಿ ನಾವು ಚರ್ಚೆ ಮಾಡ್ಬೋದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಹಾಗೆ ನಿತೀಶ್ ಕುಮಾರ್ ಹೇಗೆ ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ ನಿತೀಶ್ ಕುಮಾರ್ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತೇಳಿ ಇಡೀ ದೇಶ ಒಪ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕಮ್ಯುನಿಟಿಗಳ ಅಭಿವೃದ್ಧಿಯನ್ನ ಅಲ್ಲಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಏನ್ ಮಾಡಿದ್ದಾರೆ? ಕರ್ನಾಟಕ ರಾಜ್ಯದಲ್ಲಿ
ಈಗ ಉದಾಹರಣೆಗೆ ಮೊನ್ನೆ ಯಾರಿಗಾರು ಮೊನ್ನೆವರೆ ನಿಮ್ಮ ಸಣ್ಣ ನಾಯಕರು ಕಮ್ಯುನಿಟಿ ಅವರಿಗೆ ಮಿನಿಸ್ಟರ್ ನಿತೀಶ್ ಮಾಡಿದ್ದಾರೆ, ಕುಮಾರನ್ನ ಪಲ್ಟೂರಾಮ್ ಯಾವ್ದಾದ್ರು ಪಲ್ಟೂರಾಮ್ ಒಂದು ಅಂತ ನಿಗಮಕ್ಕೆ ಒಂದು 500 ಕೋಟಿ ಕೊಟ್ಟಿದ್ದಾರೆ. ರವಿಕುಮಾರ್ ಅವರೇ, ಮೊನ್ನೆವರೆಗೆ ನಿಮ್ ಬಿಜೆಪಿ ಅಲ್ಲ, ನಾಯಕರು ಅದು ನಿತೀಶ್ ಇದು- ಕುಮಾರನ್ನ ಪಲ್ಟೂರಾಮ್ ಅಂತ ಕರಿತಾ ಇದ್ರು. ಅವಾಗ ಅದು ಮುಖ್ಯಮಂತ್ರಿ correct, ಅಭ್ಯರ್ಥಿ ಇವಾಗ ಇದು correct. ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ಲಿಕ್ಕೆ ರೆಡಿ ಇರ್ಲಿಲ್ಲ. ಯಾರು ಕರ್ದಿದ್ದಾರೆ? ನಿಮ್ಮ ಯಾರು ಕರ್ದಿದ್ದಾರೆ? ಬಿಜೆಪಿ ನಾಯಕರೇ ಪಲ್ಟೂರಾಮ್ ಅಂತ ಕರಿತಿದ್ರು ನಿತೀಶ್ ಕುಮಾರನ್ನ. ನೋಡಿ, ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಲಿಲ್ಲ. ನಿತೀಶ್ ಕುಮಾರ್ ಅವರು ಆರ್ಜೆಡಿಗೆ ಹೋದಂತ ಸಂದರ್ಭದಲ್ಲಿ ಏನೋ ಕರೆದಿರಬಹುದು. ಈಗ ನಿತೀಶ್ ಕುಮಾರ್ ಅವರು ಆರ್ಜೆಡಿಗೆ ಹೋದಂತ ಸಂದರ್ಭದಲ್ಲಿ ಏನೋ ಕರೆದಿರಬಹುದು. ಆದ್ರೆ ಅವಾಗ ಒಂದ್ ಹೇಳ್ತೀನಿ ಹಿಂದುಳಿದ ಕೇಳಿ. ವರ್ಗಗಳ ಚಾಂಪಿಯನ್ ಆಗಿರ್ಲಿಲ್ಲ ಅವರು. ಪ್ರಶಾಂತ್ ಅವರು ಒಂದ್ ಹೇಳ್ತೇನೆ ಕೇಳಿ. ನಮಗೆ ಅತ್ಯಂತ ವಿಶ್ವಾಸನೀಯ ವ್ಯಕ್ತಿ, ಅತ್ಯಂತ ವಿಶ್ವಾಸನೀಯ ಘಟಬಂಧನ್ ಅಂತ ಹೇಳಿದ್ರೆ NDA. ಹಾಗಾಗಿ ನಿತೀಶ್ ಕುಮಾರ್ ಎಷ್ಟು 4 ಬಾರಿ ಏನ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ನಿತೀಶ್ ಕುಮಾರ್ ಅವರು ಹೆಚ್ಚು ನಮ್ಮ ಜೊತೆನಲ್ಲಿದ್ದಾರೆ. ನಮ್ಮ ಜೊತೆನಲ್ಲಿದ್ದಾಗಲೆಲ್ಲವೂ ಕೂಡ ಬಿಹಾರದ ಅಭಿವೃದ್ಧಿ ಆಗಿದೆ. ಮತ್ತು ನಿತೀಶ್ ಕುಮಾರ್ ಅವರಿಗೆ ಅತ್ಯಂತ ಆತ್ಮೀಯರು ಯಾರಪ್ಪ ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಅವ್ರ ಜೊತೆನಲ್ಲಿ ನಮ್ಮ ಗಠಬಂಧನ್ನಲ್ಲಿದ್ದರು, ನಮ್ಮ NDA ನಲ್ಲಿದ್ದರು, ಇವತ್ತು ಕೂಡ ನಮ್ಮ NDA ನಲ್ಲಿದ್ದಾರೆ. ಹಾಗಾಗಿ ನಿತೀಶ್ ಕುಮಾರ್ ಅಂತಹ ವ್ಯಕ್ತಿ, ನಿತೀಶ್ ಕುಮಾರ್ ಅಂತಹ ಏನು JDU ಏನಿದೆ, ಜಯಪ್ರಕಾಶ್ ನಾರಾಯಣ್ ಅವರ ತತ್ವಗಳನ್ನು ಒಪ್ಕೊಳ್ತಕ್ಕಂಥ JDU ಆ ರೀತಿ NDA ಸೂಟಬಲ್ ಆಗ್ತಕ್ಕಂಥ ಪಾರ್ಟಿ, ಆ ರೀತಿಯ ಒಂದು ಸಮ್ಮಿಶ್ರ ಸರ್ಕಾರ ಮಾಡೋದಕ್ಕೆ ನನಗೆ NDA ಕರೆಕ್ಟ್ ಅಂತ ಹೇಳಿ ನಿತೀಶ್ ಕುಮಾರ್ ಅವ್ರಿಗೂ ಕೂಡ ಗೊತ್ತಾಗಿದೆ, ನಮಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ನಮ್ಮಿಬ್ಬರ ಏನು ಜೋಡಿ ಏನಿದೆ, ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ, ನಿತೀಶ್ ಕುಮಾರ್ ಮತ್ತು ನಮ್ಮ ಅಮಿತ್ ಶಾ, ಈ ಜೋಡಿ ಏನಿದೆ ಬಿಹಾರದಲ್ಲಿ ಒಂದು ಕ್ರಾಂತಿಯನ್ನ ಮಾಡಿದೆ ಅಂತ ಹೇಳಬಹುದು. ಬಿಹಾರದ ಅಭಿವೃದ್ಧಿಗೆ ಇದು ಹೇಳು ಮಾಡಿಸಿದಂತ ಯೋಜನೆ, ಒಂದು ಒಳ್ಳೆಯ ಘಟಬಂಧನ್, ಒಂದು ಒಳ್ಳೆಯ ಯೋಜನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈಗೇನು ಬಿಹಾರದ ಜನ ಜಂಗಲ್ ರಾಜನ್ನು ಕೂಡ ನೋಡಿದ್ದಾರೆ, NDA ರಾಜ್ಯವನ್ನು ಕೂಡ ನೋಡಿದ್ದಾರೆ, NDA ಆಡಳಿತವನ್ನು ಕೂಡ ನೋಡಿದ್ದಾರೆ. ಹಾಗಾಗಿ ಈ ಜಡ್ಜ್ಮೆಂಟ್ ಏನಿದೆ ಇದು ಅಳದು ತೂಗಿ ಯೋಚನೆ ಮಾಡಿ 10,000 ರೂಪಾಯಿ ಕೊಟ್ಟ ತಕ್ಷಣಕ್ಕೆ ಓಟ್ ಹಾಕಿರೋದಲ್ಲ. ರವಿಕುಮಾರ್ ಅವರು ಕೆಲವೊಂದ್ಸಲ ಈ ಪ್ಯಾನ್ ಇಂಡಿಯನ್ ಪಿಕ್ಚರ್ಗಳು ಯಾಕೆ ಹಿಟ್ ಆಗ್ತಾವೆ ಅಂತ ಹೇಳಕ್ ಬರಲ್ಲ. ನೋಡಿದ್ರೆ ಗೊತ್ತಾಗತ್ತೆ. ರವಿಕುಮಾರ್ ಅವರೇ, ಅಂಕಿಅಂಶಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ಜನರ ಆಲೋಚನೆಗಳು. ಒಂದು ನಿಮಿಷ ಮುಗಿಸ್ತೇನೆ. ಈ ಪ್ಯಾನ್ ಇಂಡಿಯನ್ ಫಿಲ್ಮ್ಗಳು ಯಾಕೆ ಹಿಟ್ ಆಗ್ತಾವೆ ಅಂತ ಕೆಲವೊಂದ್ಸಲ ಹೇಳಕ್ ಬರಲ್ಲ. ಜನರ ಆಲೋಚನೆಗಳು ಯಾವ ಕಡೆನಲ್ಲಿ ಯಾವ ದಿಕ್ಕಿನಲ್ಲಿದೆ ಅನ್ನುವಂಥದ್ದನ್ನ ನಾವಿಲ್ಲೊಂದು ವಿಶ್ಲೇಷಣೆ ಮಾಡಬಹುದು. ಜನರ ಆಲೋಚನೆಗಳು ಯಾವ ದಿಕ್ಕಿನಲ್ಲಿದೆ ಅನ್ನುವಂಥದ್ದು ಒಂದು ದಾರಿ ನಮಗೆ ಇದರಿಂದ ಗೊತ್ತಾಗ್ತಾ ಇದೆ.